ಇದು ಅಕ್ರಮ ಗ್ರಾವೆಲ್ ಸಾಗಾಣಿಕೆಯ ಕವರ್ ಸ್ಟೋರಿ. ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಗ್ರಾವೆಲ್ ಸಾಗಾಣಿಕೆ ನಿರ್ಲಕ್ಷ್ಯ ತೋರುತ್ತಿರುವ ಕಂದಾಯ ಇಲಾಖೆ. ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಹೋಬಳಿಯ ಗಜಾಪುರ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತದ್ದು. ಕೇವಲ ಗ್ರಾವೆಲ್ ಸಾಕಾಣಿಕೆ ಮಾತ್ರವಲ್ಲ, ಅನಧಿಕೃತವಾಗಿ ರಸ್ತೆಯ ಕಾಮಗಾರಿಗೆ ನಿರಂತರವಾಗಿ ಕೆರೆಯ ನೀರನ್ನು ಕೂಡ ಬಳಸಿಕೊಂಡಿರುವಂತಹದ್ದು. ಮತ್ತು ಅದೆಷ್ಟರ ಮಟ್ಟಿಗೆ ಅಧಿಕಾರಿಗಳು ನಮಗೆ ಅಂದರೆ ಮಾಧ್ಯಮಕ್ಕೆ ನಿರ್ಲಕ್ಷ್ಯತೆ ತೋರಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಎಸ್ಒ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಹೋಬಳಿಯ ಗಜಾಪುರ ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ವೆ ನಂಬರ್ 39ರಲ್ಲಿ ಅಕ್ರಮವಾಗಿ ಗ್ರಾವೆಲ್ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಕಳೆದ ಸಂಚಿಕೆಯಲ್ಲಿ ನಮ್ಮ ಗರುಡ ನ್ಯೂಸ್ ವಾಹಿನಿಯಲ್ಲಿ ಸುದ್ದಿಯಾಗಿತ್ತು. ವೀಕ್ಷಕರೇ, ಇದೇ ಅಕ್ರಮ ಗ್ರಾವೆಲ್ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಮತ್ತಷ್ಟು ವಿಷಯಗಳನ್ನ ಒತ್ತು ತಂದಿದ್ದೇನೆ. ವೀಕ್ಷಕರೇ, ಕೊಟ್ಟೂರು ತಾಲೂಕಿನ ಅಕ್ಕಾಪುರ ಮತ್ತು ತುಪ್ಪಕನಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ನೂತನ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಈ ಕಾಮಗಾರಿಯ ಗುತ್ತಿಗೆದಾರರು ಜಿನರಾಜ್ ಅಂಡ್ ಕಂಪನಿ ಕುಮಟ ಎನ್ನುವವರಾಗಿದ್ದು, ಸರಿಸುಮಾರು 4 ಕಿಲೋಮೀಟರ್ಗಿಂತಲೂ ಹೆಚ್ಚು ಕಾಮಗಾರಿಗೆ ಸರ್ವೆ ನಂಬರ್ 39ರ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಜೆಸಿಬಿ ಮಿಷನ್ ಮತ್ತು ಟಿಪ್ಪರ್ ಲಾರಿಗಳಿಂದ ರಾಜಾರೋಷವಾಗಿ ನಿರ್ಭಯವಾಗಿ ಹಾಡಾಗಲೇ ಭೂಗರ್ಭವನ್ನು ಬಗೆದು ತಮ್ಮ ರಸ್ತೆ ಕಾಮಗಾರಿಗೆ ಈ ಗ್ರಾವೆಲ್ ಮಣ್ಣನ್ನು ಬಳಸಿಕೊಂಡಿರುವಂತದ್ದು. ಅದಷ್ಟೇ ಅಲ್ಲದೆ ಸುಮಾರು 3 ಟ್ಯಾಂಕರ್ಗಳಿಂದ ಒಂದು ದಿನಕ್ಕೆ 1 ಟ್ಯಾಂಕರ್ನಿಂದ 4 ರಿಂದ 7 ಟ್ಯಾಂಕರ್ ನೀರನ್ನು ಕೆರೆಯಲ್ಲಿ ಮೋಟಾರ್ ಅಳವಡಿಸಿ ಅಕ್ರಮವಾಗಿ ರಸ್ತೆ ಕಾಮಗಾರಿಗೆ ಕೆರೆ ನೀರನ್ನು ಬಳಸಿಕೊಂಡಿರುವಂತದ್ದು. ಇದೆಲ್ಲವೂ ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ ಕಂಡಿಲ್ಲಬೇಕೆ ಎನ್ನುವಂತಹ ಪ್ರಶ್ನೆ ನಮಗೆ ಬಹುವಾಗಿ ಕಾಡಿದಾಗ ನಮ್ಮ ಗರುಡ ನ್ಯೂಸ್ ತಂಡ ಕೊಟ್ಟೂರು ತಾಲೂಕು ಕಚೇರಿಗೆ ತೆರಳಿ ಸಂಬಂಧಪಟ್ಟ ವಿಎ ಮತ್ತು ಆರ್ಐ ರವರನ್ನು ಸಂಪರ್ಕಿಸಿದಾಗ ಅವರಿಂದ ಅತ್ಯಂತ ಉಡಾಪೆ ಉತ್ತರಗಳು ಲಭ್ಯವಾಗಿರುತ್ತವೆ. ತದನಂತರ ದಿನಾಂಕ 5/2/2026ರಂದು ಕೊಟ್ಟೂರು ತಾಲೂಕು ದಂಡಾಧಿಕಾರಿಗಳಿಗೆ ನಾವು ವಿಚಾರಿಸಿದಾಗ ಅಕ್ರಮ ಗ್ರಾವೆಲ್ ಸಾಗಾಣಿಕೆಗೆ ಸಂಬಂಧಪಟ್ಟ ವಿಷಯ ನನ್ನ ಗಮನಕ್ಕಿಲ್ಲ, ನೀವು ಒಂದು ಅರ್ಜಿಯನ್ನು ಕೊಡಿ, ನಾನು ಕ್ರಮ ಕೈಗೊಳ್ಳುತ್ತೇನೆ ಎನ್ನುವಂತಹ ಮಾತುಗಳು ಕೇಳಿಬರ್ತವೆ. ಅದೇ ದಿನ ನಾವು ಕೂಡ ತಡ ಮಾಡದೆ ಮನವಿಯನ್ನು ಕೂಡ ನೀಡಿ ದಯಮಾಡಿ ತುರ್ತಾಗಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿ ಬರ್ತೇವೆ. ತದನಂತರ ದಿನಾಂಕ 6ನೇ ತಾರೀಕಿನಂದು ನಮ್ಮ ಗರುಡ ನ್ಯೂಸ್ ತಂಡ ಮತ್ತೆ ಅಕ್ರಮ ಗ್ರಾವೆಲ್ ಸಾಗಾಣಿಕೆ ಮಾಡುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಿರಂತರ ಮತ್ತು ನಿರ್ಭಯವಾಗಿ ಜೆಸಿಬಿ ಮತ್ತು ಲಾರಿಗಳಿಂದ ಮಣ್ಣು ಸಾಗಿಸುತ್ತಿರುವುದು ಕಂಡು ನಿಜಕ್ಕೂ ನಮಗೆ ಅಚ್ಚರಿಯಾಗುತ್ತದೆ. ಕಾರಣ ಕಂದಾಯ ಇಲಾಖೆ ಅದೆಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸುತ್ತೆ ಅಂತ. ವೀಕ್ಷಕರು, ಇದೆಲ್ಲವನ್ನು ಕೂಡ GPS ಕ್ಯಾಮೆರಾದಿಂದ ವಿಡಿಯೋ ಚಿತ್ರೀಕರಿಸಿಕೊಂಡು ಮತ್ತೆ ಆರ್ಐ ರವರಿಗೆ ಫೋನ್ ಕರೆ ಮಾಡಿ ವಿಷಯ ತಿಳಿಸುತ್ತೇವೆ. ಸರ್, ದಯಮಾಡಿ ಬನ್ನಿ, ಬೇಗ ಕ್ರಮ ವಹಿಸಿ. ಸುಮಾರು 3 ದೊಡ್ಡ ಟಿಪ್ಪರ್ ಲಾರಿ ಮತ್ತು 1 ಜೆಸಿಬಿಯಿಂದ ಅಕ್ರಮ ಗ್ರಾವೆಲ್ ಸಾಗಾಣಿಕೆ ನಡೀತಾ ಇದೆ, ಬಂದು ಸ್ಟಾಪ್ ಮಾಡಿ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂದ್ರೆ ಇವರಿಂದ ಅತ್ಯಂತ ನಿರ್ಲಕ್ಷ್ಯತನದ ಉಡಾಪೆ ಉತ್ತರ ಕೇಳಿ ಬರುತ್ತದೆ. ತದನಂತರ ನಮ್ಮ ಗರುಡ ನ್ಯೂಸ್ ತಂಡ ಮತ್ತೊಂದು ಸಾರಿ ತಾಲೂಕು ದಂಡಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ. ಆವಾಗಲೂ ಕೂಡ ಅವರಿಂದ ನಿರ್ಲಕ್ಷ್ಯತೆ ಉತ್ತರ. ಆದಷ್ಟು ಬೇಗ ನಮ್ಮ ಇಲಾಖೆ ಅಧಿಕಾರಿಗಳಿಂದ ವರದಿ ತರಿಸಿಕೊಂಡು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ವರದಿ ಸಲ್ಲಿಸಿ ಕಂದಾಯ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಂದ ಜಂಟಿ ಸರ್ವೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಕೆಲಸ ಮಾಡದೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದು ನಿಜಕ್ಕೂ ಹಲವು ಅನುಮಾನಗಳಿಗೆ ಕಾರಣವಾಗುತ್ತೆ. ವೀಕ್ಷಕರ, ವಿಷಯಕ್ಕೆ ಸಂಬಂಧಪಟ್ಟ ಮತ್ತಷ್ಟು ವಿಷಯಗಳನ್ನ ಮತ್ತು ಅತ್ಯಂತ ಕಳಪೆಯಿಂದ ಕೂಡಿರುವ ಈ ರಸ್ತೆ ಕಾಮಗಾರಿಯ ಬಗ್ಗೆ ಹಾಗೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗರುಡ ನ್ಯೂಸ್ ತಂಡ ಹರಪನಹಳ್ಳಿಗೆ ತೆರಳಿ ಎಸಿ ರವರನ್ನು ಭೇಟಿಯಾದಾಗ ಅವರಿಂದ ಬಂದ ಉತ್ತರವೇನು ಮತ್ತು ಕೊಟ್ಟೂರು ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ಆಡಿಯೋ ಮತ್ತು ವಿಡಿಯೋ ಸಾಕ್ಷಿಗಳ ಸಮೇತ ಕವರ್ ಸ್ಟೋರಿ ಮುಂದುವರಿಯುವುದು. ವೇಟ್ ಅಂಡ್ ಸಿ.